ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯ ಪುಸ್ತಕದ ಅಧ್ಯಾಯ 11 ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ವಿದ್ಯುತ್ ಪ್ರವಾಹದ SI ಏಕಮಾನ. ಆಪ್ಷನ್ ಎ ಆಂಪಿಯರ್, ಆಪ್ಷನ್ ಬಿ ಕೂಲಂ, ಆಪ್ಷನ್ ಸಿ ಓಮ್, ಆಪ್ಷನ್ ಡಿ ಓಮ್ ಮೀಟರ್. ಸರಿ ಉತ್ತರ ಆಪ್ಷನ್ ಎ ಆಂಪಿಯರ್. ಪ್ರಶ್ನೆ ಸಂಖ್ಯೆ 2, ರೋಧದ SI ಏಕಮಾನ. ಆಪ್ಷನ್ ಎ ಓಮ್, ಆಪ್ಷನ್ ಬಿ ಓಮ್ ಮೀಟರ್, ಆಪ್ಷನ್ ಸಿ ಆಮ್ ಮೀಟರ್, ಆಪ್ಷನ್ ಡಿ ವೋಲ್ಟ್ ಮೀಟರ್. ಸರಿ ಉತ್ತರ ಆಪ್ಷನ್ ಎ ಓಮ್. ಪ್ರಶ್ನೆ ಸಂಖ್ಯೆ 3, ಒಂದು ರೋಧಕದ ಉದ್ದವನ್ನು ಹೆಚ್ಚಿಸಿದಾಗ ರೋಧವು. ಆಪ್ಷನ್ ಎ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಕಡಿಮೆಯಾಗುತ್ತದೆ, ಆಪ್ಷನ್ ಸಿ ಬದಲಾಗುವುದಿಲ್ಲ, ಆಪ್ಷನ್ ಡಿ 0 ಆಗುತ್ತದೆ. ಸರಿ ಉತ್ತರ ಆಪ್ಷನ್ ಎ ಹೆಚ್ಚಾಗುತ್ತದೆ. ಪ್ರಶ್ನೆ ಸಂಖ್ಯೆ 4, ವಿದ್ಯುತ್ ಮಂಡಲದಲ್ಲಿ ಬ್ಯಾಟರಿಯನ್ನು ಬಳಸುವ ಉದ್ದೇಶ. ಆಪ್ಷನ್ ಎ ವಿದ್ಯುತ್ ಪ್ರವಾಹ ದರವನ್ನು ಅಳೆಯಲು, ಆಪ್ಷನ್ ಬಿ ರೋಧವನ್ನು ಬದಲಾಯಿಸಲು, ಆಪ್ಷನ್ ಸಿ ವಿಭವಾಂತರವನ್ನು ಹೊಂದಲು, ಆಪ್ಷನ್ ಡಿ ಏಕರೀತಿಯ ವಿಭವ ಹೊಂದಲು. ಸರಿ ಉತ್ತರ ಆಪ್ಷನ್ ಸಿ ವಿಭವಾಂತರವನ್ನು ಹೊಂದಲು. ಪ್ರಶ್ನೆ ಸಂಖ್ಯೆ 5, ವಿಭಿನ್ನ ಮೌಲ್ಯಗಳ ರೋಧ ಹೊಂದಿರುವ 3 ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧವು. ಆಪ್ಷನ್ ಎ ಕನಿಷ್ಠಕ್ಕಿಂತ ಕನಿಷ್ಠ, ಆಪ್ಷನ್ ಬಿ ಕನಿಷ್ಠ, ಆಪ್ಷನ್ ಸಿ ಗರಿಷ್ಠಕ್ಕಿಂತ ಗರಿಷ್ಠ, ಆಪ್ಷನ್ ಡಿ ಗರಿಷ್ಠ. ಸರಿ ಉತ್ತರ ಆಪ್ಷನ್ ಸಿ ಗರಿಷ್ಠಕ್ಕಿಂತ ಗರಿಷ್ಠ. ಪ್ರಶ್ನೆ ಸಂಖ್ಯೆ 6, ವಿಭಿನ್ನ ಮೌಲ್ಯಗಳ ರೋಧ ಹೊಂದಿರುವ 3 ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧವು. ಆಪ್ಷನ್ ಎ ಕನಿಷ್ಠ, ಆಪ್ಷನ್ ಬಿ ಕನಿಷ್ಠಕ್ಕಿಂತ ಕನಿಷ್ಠ, ಆಪ್ಷನ್ ಸಿ ಗರಿಷ್ಠ, ಆಪ್ಷನ್ ಡಿ ಗರಿಷ್ಠಕ್ಕಿಂತ ಗರಿಷ್ಠ. ಸರಿ ಉತ್ತರ ಆಪ್ಷನ್ ಬಿ ಕನಿಷ್ಠಕ್ಕಿಂತ ಕನಿಷ್ಠ. ಪ್ರಶ್ನೆ ಸಂಖ್ಯೆ 7, ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಇದನ್ನು 3 ಸಮಭಾಗಗಳಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ. ಆಪ್ಷನ್ ಎ 6 ಓಮ್, ಆಪ್ಷನ್ ಬಿ 3 ಓಮ್, ಆಪ್ಷನ್ ಸಿ 9 ಓಮ್, ಆಪ್ಷನ್ ಡಿ 27 ಓಮ್. ಸರಿ ಉತ್ತರ ಆಪ್ಷನ್ ಬಿ 3 ಓಮ್. R1 9 ಓಮ್, R2 9 ಓಮ್, R3 9 ಓಮ್. ಈ ದತ್ತಾಂಶವನ್ನು ರೋಧಕಗಳ ಸಮಾಂತರ ಜೋಡಣೆಯ ಸೂತ್ರದಲ್ಲಿ ಆದೇಶಿಸಿ ಸರಳೀಕರಿಸಿದಾಗ 3 ಓಮ್ ಉತ್ತರ ಬರುತ್ತದೆ. ಪ್ರಶ್ನೆ ಸಂಖ್ಯೆ 8, ಜೌಲನ ಉಷ್ಣೋತ್ಪಾದನಾ ನಿಯಮ ಈ ವಿದ್ಯುತ್ ಉಪಕರಣಕ್ಕೆ ಅನ್ವಯಿಸುವುದಿಲ್ಲ. ಆಪ್ಷನ್ ಎ ಫ್ಯೂಸ್, ಆಪ್ಷನ್ ಬಿ ಬಲ್ಬ್, ಆಪ್ಷನ್ ಸಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಆಪ್ಷನ್ ಡಿ ರೆಫ್ರಿಜರೇಟರ್. ಸರಿ ಉತ್ತರ ಆಪ್ಷನ್ ಡಿ ರೆಫ್ರಿಜರೇಟರ್. ಪ್ರಶ್ನೆ ಸಂಖ್ಯೆ 9, ಒಂದು ಕೂಲಂನಲ್ಲಿರುವ ಎಲೆಕ್ಟ್ರಾನ್ಗಳು. ಆಪ್ಷನ್ ಎ 6 × 10⁸, ಆಪ್ಷನ್ ಬಿ 6 × 10⁸18, ಆಪ್ಷನ್ ಸಿ 6 × 10⁹, ಆಪ್ಷನ್ ಡಿ 6 × 10⁻6. ಸರಿ ಉತ್ತರ ಆಪ್ಷನ್ ಬಿ 6 × 10⁸18. ಪ್ರಶ್ನೆ ಸಂಖ್ಯೆ 11, ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಬಳಸುವ ಸಾಧನ. ಆಪ್ಷನ್ ಎ ವೋಲ್ಟ್ ಮೀಟರ್, ಆಪ್ಷನ್ ಬಿ ಆಮ್ ಮೀಟರ್, ಆಪ್ಷನ್ ಸಿ ರಿಯೋಸ್ಟಾಟ್, ಆಪ್ಷನ್ ಡಿ ಗ್ಯಾಲ್ವನೋಮೀಟರ್. ಸರಿ ಉತ್ತರ ಆಪ್ಷನ್ ಸಿ ರಿಯೋಸ್ಟಾಟ್. ಪ್ರಶ್ನೆ ಸಂಖ್ಯೆ 10, ಎ ಸ್ವಿಚ್ ತೆರೆದ, ಬಿ ತಂತಿಯ ಕೀಲು, ಸಿ ಸೇರ್ಪಡೆಯಿಲ್ಲದೆ ದಾಟಿದ ತಂತಿ, ಡಿ ರೋಧಕದ ರೋಧ. ಇವುಗಳಲ್ಲಿ ಯಾವುದು ತಪ್ಪಾಗಿದೆ? ಎ, ಬಿ, ಸಿ, ಡಿ. ಸರಿ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 12, ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ. ಆಪ್ಷನ್ ಎ H = I²RT, ಆಪ್ಷನ್ ಬಿ V = IR, ಆಪ್ಷನ್ ಸಿ P = VI, ಆಪ್ಷನ್ ಡಿ V = W/Q. ಸರಿ ಉತ್ತರ ಆಪ್ಷನ್ ಎ H = I²RT. ಪ್ರಶ್ನೆ ಸಂಖ್ಯೆ 13, ವಾಹಕದ ರೋಧವು ಈ ಅಂಶವನ್ನು ಅವಲಂಬಿಸಿಲ್ಲ. ಆಪ್ಷನ್ ಎ ಉದ್ದ, ಆಪ್ಷನ್ ಬಿ ಅಡ್ಡ ಕೊಯ್ತ, ಆಪ್ಷನ್ ಸಿ ಪ್ರಾಕೃತಿಕ ಗುಣ, ಆಪ್ಷನ್ ಡಿ ವಸ್ತುವಿನ ಬಣ್ಣ. ಸರಿ ಉತ್ತರ ಆಪ್ಷನ್ ಡಿ ವಸ್ತುವಿನ ಬಣ್ಣ. ಪ್ರಶ್ನೆ ಸಂಖ್ಯೆ 14, ವಿದ್ಯುತ್ ಬಲ್ಬ್ನ ತಂತಿಯು ಇದರಿಂದ ಮಾಡಲ್ಪಟ್ಟಿದೆ. ಆಪ್ಷನ್ ಎ ಅಲ್ಯೂಮಿನಿಯಂ ತಂತಿ, ಆಪ್ಷನ್ ಬಿ ತಾಮ್ರದ ತಂತಿ, ಆಪ್ಷನ್ ಸಿ ಟಂಗ್ಸ್ಟನ್ ತಂತಿ, ಆಪ್ಷನ್ ಡಿ ಫ್ಯೂಸ್ ತಂತಿ. ಸರಿ ಉತ್ತರ ಆಪ್ಷನ್ ಸಿ ಟಂಗ್ಸ್ಟನ್ ತಂತಿ. ಪ್ರಶ್ನೆ ಸಂಖ್ಯೆ 15, ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದರೆ ನಂಬರ್ 1 ವಿಭವಾಂತರ ಬೇರೆ ಬೇರೆಯಾಗಿರುತ್ತದೆ, ನಂಬರ್ 2 ಹರಿಯುವ ವಿದ್ಯುತ್ ಒಂದೇ ರೀತಿ ಇರುತ್ತದೆ, ನಂಬರ್ 3 ವಿಭವಾಂತರ ಒಂದೇ ರೀತಿ ಇರುತ್ತದೆ, ನಂಬರ್ 4 ಹರಿಯುವ ವಿದ್ಯುತ್ ಬೇರೆ ಬೇರೆಯಾಗಿರುತ್ತದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು. ಆಪ್ಷನ್ ಎ 1 and 2, ಆಪ್ಷನ್ ಬಿ 2 and 3, ಆಪ್ಷನ್ ಸಿ 3 and 4, ಆಪ್ಷನ್ ಡಿ 1 and 4. ಸರಿ ಉತ್ತರ ಆಪ್ಷನ್ ಎ 1 and 2. ಪ್ರಶ್ನೆ ಸಂಖ್ಯೆ 16, 5 ಓಮ್, 10 ಓಮ್, 15 ಓಮ್ ರೋಧವನ್ನು ಹೊಂದಿರುವ 3 ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧ. ಆಪ್ಷನ್ ಎ 5 ಓಮ್, ಆಪ್ಷನ್ ಬಿ 10 ಓಮ್, ಆಪ್ಷನ್ ಸಿ 15 ಓಮ್, ಆಪ್ಷನ್ ಡಿ 30 ಓಮ್. ಸರಿ ಉತ್ತರ ಆಪ್ಷನ್ ಡಿ 30 ಓಮ್. ಪ್ರಶ್ನೆ ಸಂಖ್ಯೆ 17, 20 ಓಮ್ ಮತ್ತು 4 ಓಮ್ ರೋಧ ಹೊಂದಿರುವ 2 ವಾಹಕಗಳನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಹಾಗಾದರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು? ಆಪ್ಷನ್ ಎ 24 ಆಂಪಿಯರ್, ಆಪ್ಷನ್ ಬಿ 0.25 ಆಂಪಿಯರ್, ಆಪ್ಷನ್ ಸಿ 25 ಆಂಪಿಯರ್, ಆಪ್ಷನ್ ಡಿ 2.4 ಆಂಪಿಯರ್. ಸರಿ ಉತ್ತರ ಆಪ್ಷನ್ ಬಿ 0.25 ಆಂಪಿಯರ್. ಪ್ರಶ್ನೆ ಸಂಖ್ಯೆ 18, ಗೃಹ ಉಪಯೋಗಿ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ತಂತಿಯನ್ನು
ಶಕ್ತಿಯನ್ನು ಜೋಡಿಸುವ ಕ್ರಮ. ಆಪ್ಷನ್ ಎ ಸರಣಿ, ಆಪ್ಷನ್ ಬಿ ಸಮಾಂತರ ಜೋಡಣೆ, ಆಪ್ಷನ್ ಸಿ ಎರಡೂ ಬಗೆ, ಆಪ್ಷನ್ ಡಿ ಮನೆಯ ಹೊರಗೆ. ಸರಿ ಉತ್ತರ ಆಪ್ಷನ್ ಎ ಸರಣಿ. ಪ್ರಶ್ನೆ ಸಂಖ್ಯೆ 19 ವಿದ್ಯುತ್ ಸಾಮರ್ಥ್ಯದ ಮೂಲಮಾನ. ಆಪ್ಷನ್ ಎ ಜೌಲ್, ಆಪ್ಷನ್ ಬಿ ವ್ಯಾಟ್, ಆಪ್ಷನ್ ಸಿ ಓಮ್, ಆಪ್ಷನ್ ಡಿ ವೋಲ್ಟ್. ಸರಿ ಉತ್ತರ ಆಪ್ಷನ್ ಬಿ ವ್ಯಾಟ್. ಪ್ರಶ್ನೆ ಸಂಖ್ಯೆ 20 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ. ಆಪ್ಷನ್ ಎ 24 ಜೌಲ್, ಆಪ್ಷನ್ ಬಿ 6 ಜೌಲ್, ಆಪ್ಷನ್ ಸಿ 14 ಜೌಲ್, ಆಪ್ಷನ್ ಡಿ 10 ಜೌಲ್. ಸರಿ ಉತ್ತರ ಆಪ್ಷನ್ ಎ 24 ಜೌಲ್. ಪ್ರಶ್ನೆ ಸಂಖ್ಯೆ 21 ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವ ಸರಿಯಾದ ವಿಧಾನ. ಆಪ್ಷನ್ ಎ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಸಂಪರ್ಕಿಸುವುದು, ಆಪ್ಷನ್ ಬಿ 880 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು 5 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದು, ಆಪ್ಷನ್ ಸಿ ಮುಖ್ಯ ಫ್ಯೂಸ್ ಅನ್ನು ವಿದ್ಯುತ್ ಉಪಕರಣಗಳಿಗೆ ಸಮಾಂತರವಾಗಿ ಸಂಪರ್ಕಿಸುವುದು, ಆಪ್ಷನ್ ಡಿ 2 ಕಿಲೋ ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು 5 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದು. ಸರಿ ಉತ್ತರ ಆಪ್ಷನ್ ಬಿ 880 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು 5 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದು. ಸೆಕೆಂಡ್ ಮೈನ್ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1 ವಿದ್ಯುತ್ ಶಕ್ತಿ ಎಂದರೇನು? ಉತ್ತರ ಒಂದು ಏಕಮಾನ ಕಾಲದಲ್ಲಿ ವಿದ್ಯುದಾವೇಶ ಕಣಗಳ ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ವಿದ್ಯುತ್ ಶಕ್ತಿ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 2 ವಿದ್ಯುತ್ ಮಂಡಲ ಎಂದರೇನು? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 3 ವಿದ್ಯುತ್ ಪ್ರವಾಹ ಎಂದರೇನು? ಉತ್ತರ ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಎನ್ನುತ್ತೇವೆ, ಅಥವಾ ವಿದ್ಯುದಾವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 4 ವಿದ್ಯುತ್ ವಿಭವಾಂತರ ಎಂದರೇನು? ಉತ್ತರ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿಭವಾಂತರ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 5 ವಿದ್ಯುದಾವೇಶ ಎಂದರೇನು? ವಿದ್ಯುತ್ ಕಾಂತೀಯ ಕ್ಷೇತ್ರಕ್ಕೆ ಒಳಪಡಿಸಿದಾಗ ಬಲವನ್ನು ಅನುಭವಿಸುವ ದ್ರವ್ಯದ ಭೌತ ಗುಣವೇ ವಿದ್ಯುದಾವೇಶ. ಪ್ರಶ್ನೆ ಸಂಖ್ಯೆ 6 ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ? ಉತ್ತರ ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 7 ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ? ಉತ್ತರ ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ ಅನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 8 ರೋಧ ಎಂದರೇನು? ವಿದ್ಯುದಾವೇಶಗಳ ಚಲನೆಗೆ ಅಡ್ಡಿಯನ್ನುಂಟು ಮಾಡುವ ವಾಹಕದ ಗುಣಕ್ಕೆ ರೋಧ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 9 ಪರಾವರ್ತಿತ ರೋಧ ಎಂದರೇನು? ಉತ್ತರ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನು ಪರಾವರ್ತಿತ ರೋಧ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 10 ಓಮನ ನಿಯಮವನ್ನು ನಿರೂಪಿಸಿ. ಉತ್ತರ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿ ಐಗೆ ನೇರಾನುಪಾತದಲ್ಲಿರುತ್ತದೆ. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಪ್ರಶ್ನೆ ಸಂಖ್ಯೆ 11 ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಉತ್ತರ ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಥವಾ ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗ, ರೋಧ ಮತ್ತು ಕಾಲಕ್ಕೆ ನೇರಾನುಪಾತದಲ್ಲಿರುತ್ತದೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ H = I²RT. ಪ್ರಶ್ನೆ ಸಂಖ್ಯೆ 12 ರೋಧಶೀಲತೆ ಎಂದರೇನು? ಉತ್ತರ ಒಂದು ನಿರ್ದಿಷ್ಟ ವಸ್ತುವು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ರೋಧ ಸಾಮರ್ಥ್ಯದ ಅಳತೆಯನ್ನು ರೋಧಶೀಲತೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 13 ವಿದ್ಯುತ್ ಸಾಮರ್ಥ್ಯ ಎಂದರೇನು? ಉತ್ತರ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 14 ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನು ತಿಳಿಸಿ. ಉತ್ತರ P = W/T, ಅಥವಾ P = V²/R, ಅಥವಾ P = VI. ಪ್ರಶ್ನೆ ಸಂಖ್ಯೆ 15 ಯಾವ ಸಾಧನದಿಂದ ವಿಭವಾಂತರ ಹೊಂದಬಹುದು? ಉತ್ತರ ವಿದ್ಯುತ್ ಕೋಶ. ಪ್ರಶ್ನೆ ಸಂಖ್ಯೆ 16 ಆಂಪಿಯರ್ ಅನ್ನು ವ್ಯಾಖ್ಯಾನಿಸಿ. ಉತ್ತರ ಪ್ರತಿ ಸೆಕೆಂಡಿಗೆ 1 ಕೂಲಂಬ್ ಆವೇಶ ಪ್ರವಹಿಸುವುದನ್ನು ಆಂಪಿಯರ್ ಎನ್ನುತ್ತೇವೆ. 1 ಆಂಪಿಯರ್ = 1 ಕೂಲಂಬ್ ಪರ್ 1 ಸೆಕೆಂಡ್. ಪ್ರಶ್ನೆ ಸಂಖ್ಯೆ 17 ವಿದ್ಯುತ್ ಹೀಟರ್ನ ಕಾಯಿಲ್ ಸುರುಳಿಯಾಕಾರದಲ್ಲಿರಲು ಕಾರಣವೇನು? ಉತ್ತರ ರೋಧವು ಹೆಚ್ಚುವುದರಿಂದ. ಪ್ರಶ್ನೆ ಸಂಖ್ಯೆ 18 200 ಕೂಲಂಬ್ ವಿದ್ಯುದಾವೇಶಗಳನ್ನು 20 ವೋಲ್ಟ್ ವಿಭವಾಂತರದಲ್ಲಿ ಹರಿಸಿದಾಗ ಆಗುವ ಕೆಲಸವೆಷ್ಟು? ಉತ್ತರ W = VQ. W = 20 ವೋಲ್ಟ್ × 200 ಕೂಲಂಬ್. W = 400 ಜೂಲ್. ಪ್ರಶ್ನೆ ಸಂಖ್ಯೆ 19 50 ಸೆಕೆಂಡ್ಗಳಲ್ಲಿ ಒಂದು ತಾಮ್ರದ
ತಂತಿಯ ಮೂಲಕ 0.1 ಆಂಪಿಯರ್ ವಿದ್ಯುತ್ ಪ್ರವಹಿಸುತ್ತದೆ. ಹಾಗಾದರೆ ಒಟ್ಟು ವಿದ್ಯುದಾವೇಶಗಳ ಸಂಖ್ಯೆ ಎಷ್ಟು? ಉತ್ತರ I is equal to 0.1 ಆಂಪಿಯರ್, ಸ್ಮಾಲ್ t is equal to 50 ಸೆಕೆಂಡ್, Q is equal to ಎಷ್ಟು? Q is equal to IT. Q is equal to 0.1 into 50. Q is equal to 5 ಕೂಲಂ. ಪ್ರಶ್ನೆ ಸಂಖ್ಯೆ 20. ಒಂದು ಕೂಲಂನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿರುತ್ತವೆ? ಉತ್ತರ 1 ಕೂಲಂ is equal to 6 into 10⁻18 ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಸಮನಾಗಿದೆ. ಪ್ರಶ್ನೆ ಸಂಖ್ಯೆ 21. ಒಂದು ಆಮ್ಮೀಟರ್ನ ರೋಧವೆಷ್ಟು? ಉತ್ತರ 0. ಪ್ರಶ್ನೆ ಸಂಖ್ಯೆ 22. ಸಾಮರ್ಥ್ಯ, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ವಿಭವ ಇವುಗಳಿಗಿರುವ ಸಂಬಂಧವೇನು? ಉತ್ತರ P is equal to VI. ಸಾಮರ್ಥ್ಯವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಗಳ ನಡುವಿನ ಗುಣಲಬ್ಧವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 23. ಬಲ್ಬ್ನ ತಂತು ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರುತ್ತದೆ ಏಕೆ? ಉತ್ತರ ತಂತುವು ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುತ್ತದೆ. ಪ್ರಶ್ನೆ ಸಂಖ್ಯೆ 24. ಒಂದು ವೇಳೆ ವೋಲ್ಟ್ ಮೀಟರ್ ಅನ್ನು ಸಮಾಂತರವಾಗಿ ಜೋಡಿಸುವುದರ ಬದಲು ಸರಣಿ ಕ್ರಮದಲ್ಲಿ ಜೋಡಿಸಿದರೆ ಏನಾಗುತ್ತದೆ? ಉತ್ತರ ವೋಲ್ಟ್ ಮೀಟರ್ ರೋಧಕದಂತೆ ವರ್ತಿಸುತ್ತದೆ, ಹೆಚ್ಚು ರೋಧವನ್ನು ಹೊಂದಿದೆ, ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುವುದಿಲ್ಲ, ವಿಭವಾಂತರವನ್ನು ಅಳೆಯಲು ಸಾಧ್ಯವಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 25. ವಿದ್ಯುತ್ ವಿಭವ ಎಂದರೇನು? ಉತ್ತರ ವಿದ್ಯುದಾಗ್ರಗಳ ನಡುವಿನ ಅಂತರಕ್ಕೆ ವಿದ್ಯುತ್ ವಿಭವ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 26. ಫ್ಯೂಸ್ ತಂತಿಯು ಮಂಡಲದಲ್ಲಿರುವ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರಬೇಕು, ಆದರೆ ಅದರ ಕರಗುವ ಬಿಂದು ಅಧಿಕವಾಗಿರಬಾರದು ಏಕೆ? ಉತ್ತರ ಮಂಡಲದಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಹರಿದಾಗ ಫ್ಯೂಸ್ ತಂತಿಯಲ್ಲಿ ತಾಪಮಾನ ಹೆಚ್ಚಾಗುತ್ತದೆ. ಇದರಿಂದಾಗಿ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 27. R1 ಮತ್ತು R2 ರೋಧಗಳನ್ನು A ಮತ್ತು B ಗಳ ನಡುವೆ ಸರಣಿಯಲ್ಲಿಯೂ, R3 ಮತ್ತು R4 ರೋಧಗಳನ್ನು C ಮತ್ತು D ಗಳ ನಡುವೆ ಸಮಾಂತರವಾಗಿಯೂ ಜೋಡಿಸಿ ಚಿತ್ರವನ್ನು ಪೂರ್ಣಗೊಳಿಸಿ. ಚಿತ್ರವನ್ನು ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 28. ಒಬ್ಬ ವಿದ್ಯಾರ್ಥಿಯು ನೀರಿನ ಹೀಟರ್ ಅನ್ನು 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸುತ್ತಾರೆ. ಇದು ಸರಿಯಾಗಿದೆಯೇ? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ. ಓವರ್ಲೋಡ್ ನಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ನೀರಿನ ಹೀಟರ್ ಕೆಟ್ಟು ಹೋಗುತ್ತದೆ. ಪ್ರಶ್ನೆ ಸಂಖ್ಯೆ 29. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಉತ್ತರ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್. ಪ್ರಶ್ನೆ ಸಂಖ್ಯೆ 30. ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ತಾತ್ಪರ್ಯ ತಿಳಿಸಿರಿ. ಉತ್ತರ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. V is equal to W by Q. 1 ವೋಲ್ಟ್ is equal to 1 ಜೌಲ್ per 1 ಕೂಲಂ. ಪ್ರಶ್ನೆ ಸಂಖ್ಯೆ 31. 1 ಕಿಲೋವ್ಯಾಟ್ ಗಂಟೆಯಲ್ಲಿ ಎಷ್ಟು ಜೌಲ್ಗಳಿವೆ? 1 ಕಿಲೋವ್ಯಾಟ್ ಹವರ್ is equal to 36 ಲಕ್ಷ ಜೌಲ್. 1 ಕಿಲೋವ್ಯಾಟ್ ಹವರ್ is equal to 3.6 into 10⁻6 ಜೌಲ್. ಪ್ರಶ್ನೆ ಸಂಖ್ಯೆ 31. 15 ಆಂಪಿಯರ್ ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ. ಉತ್ತರ ಜೋಡಿಸಬಹುದು, ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ 15 ಆಂಪಿಯರ್ ಗಿಂತ ಕಡಿಮೆ ಇದೆ. ಪ್ರಶ್ನೆ ಸಂಖ್ಯೆ 32. ಕೆಳಗೆ ಕೊಟ್ಟಿರುವ ಭೌತ ಪರಿಮಾಣಗಳ ಅಂತಾರಾಷ್ಟ್ರೀಯ ಏಕಮಾನ ತಿಳಿಸಿ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್, ಸಂಕೇತ A. ವಿದ್ಯುದಾವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ, ಸಂಕೇತ C. ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್, ಸಂಕೇತ ಓಮ್. ರೋಧಶೀಲತೆ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್, ಸಂಕೇತ ಓಮ್ ಮೀಟರ್. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್, ಸಂಕೇತ W. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್, ಸಂಕೇತ V. ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋ ವ್ಯಾಟ್ ಗಂಟೆ, ಸಂಕೇತ kWh. ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೌಲ್, ಸಂಕೇತ J. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಘಟಕಗಳ ಚಿಹ್ನೆಗಳನ್ನು ಬರೆದು ಅಭ್ಯಾಸ ಮಾಡಿ. ವಿದ್ಯುತ್ ಕೋಶ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ, ಪ್ಲಗ್ ಕೀ ಅಥವಾ ಸ್ವಿಚ್ ತೆರೆದ, ಪ್ಲಗ್ ಕೀ ಅಥವಾ ಸ್ವಿಚ್ ಮುಚ್ಚಿದ, ತಂತಿಗಳು ಸೇರುವ ಸ್ಥಳ, ಸೇರ್ಪಡೆಯಿಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್, ರೋಧಕದ ರೋಧ R, ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್, ಆಮ್ಮೀಟರ್, ವೋಲ್ಟ್ ಮೀಟರ್. ವಿದ್ಯುತ್ ಮಂಡಲದ ಘಟಕಗಳ ಸಂಕೇತಗಳನ್ನು ಬರೆದು ಅಭ್ಯಾಸ ಮಾಡಿ. ಥರ್ಡ್ ಮೈನ್ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಒಂದು ವಿದ್ಯುತ್ ಉಪಕರಣದಲ್ಲಿ 440 ಓಮ್ ರೋಧಕ್ಕೆ
ಮೂಲಕ್ಕೆ 220 ವೋಲ್ಟ್ ವಿಭವಾಂತರವನ್ನು ಒದಗಿಸಿದಾಗ ಅದು ಸೆಳೆಯುವ ವಿದ್ಯುತ್ ಪ್ರವಾಹ ಮತ್ತು 20 ಸೆಕೆಂಡ್ಗಳಲ್ಲಿ ಉಂಟಾದ ಉಷ್ಣ ಶಕ್ತಿಯನ್ನು ಕಂಡುಹಿಡಿಯಿರಿ. ಪರಿಹಾರ: V = 220 ವೋಲ್ಟ್, R = 440 ಓಮ್. I ಎಷ್ಟು? I V/R. I 220/440. I 1/2. I 0.5 ಆಂಪಿಯರ್. H VIT. H 220 × 0.5 × 20. H 2200 ಜೂಲ್. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 3. ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಉಪಯೋಗಿಸುವ ಯಾವುದಾದರೂ 2 ಸೂತ್ರಗಳನ್ನು ಬರೆಯಿರಿ. ಉತ್ತರ: ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುತ್ತೇವೆ. ವಿದ್ಯುತ್ ಸಾಮರ್ಥ್ಯವನ್ನು ಸೂಚಿಸುವ ಸೂತ್ರ P = W/T ಅಥವಾ P = V²/R ಅಥವಾ P = VI. ಪ್ರಶ್ನೆ ಸಂಖ್ಯೆ 4. ವಿದ್ಯುತ್ ಪ್ರವಾಹ ಎಂದರೇನು? ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುವ ಸಾಧನ ಯಾವುದು? ಆ ಸಾಧನಗಳನ್ನು ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು? ಉತ್ತರ: ವಿದ್ಯುದಾವೇಶಗಳ ಪ್ರವಾಹದ ದರಕ್ಕೆ ವಿದ್ಯುತ್ ಪ್ರವಾಹ ಎನ್ನುತ್ತೇವೆ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಆಮ್ಮೀಟರ್. ಆಮ್ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಪ್ರಶ್ನೆ ಸಂಖ್ಯೆ 5. ಓಮ್ನ ನಿಯಮವನ್ನು ವ್ಯಕ್ತಪಡಿಸಲು ಉಪಯೋಗಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ. ಚಿತ್ರವನ್ನು ವೀಕ್ಷಿಸಿ ಕಲಿತುಕೊಳ್ಳಿ. ಪ್ರಶ್ನೆ ಸಂಖ್ಯೆ 6. ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಳಗೊಂಡಿರುವ R1, R2 ಮತ್ತು R3 ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ. ರೋಧಗಳ ಸಮಾಂತರ ಜೋಡಣೆಯ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆದು ಅಭ್ಯಾಸ ಮಾಡಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 7. ಒಂದು ಬಲ್ಬಿನ ಮೇಲೆ 220 ವೋಲ್ಟ್ ಮತ್ತು 400 ವ್ಯಾಟ್ ಎಂದು ಗುರುತು ಮಾಡಲಾಗಿದೆ. ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧವನ್ನು ಲೆಕ್ಕಾಚಾರ ಮಾಡಿ ಕಂಡುಹಿಡಿಯಿರಿ. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. I P/V. I 40/220. I 2/11 ಆಂಪಿಯರ್ ಅಥವಾ 0.18 ಆಂಪಿಯರ್. R V/I. R 220/2/11. R 220 × 11/2. R 1210 ಓಮ್ ಅಥವಾ 1222 ಓಮ್. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 8. ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು AB ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಚಿತ್ರವನ್ನು ವೀಕ್ಷಿಸಿ. AB ಸ್ಥಾನದಲ್ಲಿ ರಿಯೋಸ್ಟಾಟ್ ಸಾಧನವನ್ನು ಬಳಸಬೇಕು. ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಿ ವಿದ್ಯುತ್ ಮಂಡಲದಲ್ಲಿ ಬಲ್ಬಿನ ಪ್ರಕಾಶವನ್ನು ಹೆಚ್ಚು ಮತ್ತು ಕಡಿಮೆ ಮಾಡಬಹುದು. ಪ್ರಶ್ನೆ ಸಂಖ್ಯೆ 9. 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು 1.84 × 10⁻⁻6 ಮೀಟರ್ ಆಗಿದೆ. ತಂತಿಯ ವ್ಯಾಸವು 3 × 10⁻⁴ ಮೀಟರ್ ಆದರೆ ಆ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 10. ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ. ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಚಿತ್ರವನ್ನು ಗಮನಿಸಿ. ಪರಿಹಾರ: R1 2 ಓಮ್, R2 4 ಓಮ್, R3 4 ಓಮ್. ರೋಧಗಳ ಸಮಾಂತರ ಜೋಡಣೆಯನ್ನು ಲೆಕ್ಕಿಸುವ ಸೂತ್ರ 1/Rp = 1/R1 + 1/R2 + 1/R3. 1/Rp = 1/2 + 1/4 + 1/4 2 + 1 + 1/4. 1/Rp = 4/4. 1/Rp = 1 ಓಮ್. Rs 5 ಓಮ್. ಮಂಡಲದಲ್ಲಿನ ಒಟ್ಟು ರೋಧ 1 ಓಮ್ + 5 ಓಮ್ 6 ಓಮ್. ಮಂಡಲದಲ್ಲಿ ಹರಿಯುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ I V/R. I 6/6. I 1 ಆಂಪಿಯರ್. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 11. ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಳಗೊಂಡಿರುವ R1, R2 ಮತ್ತು R3 ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ. ಚಿತ್ರವನ್ನು ವೀಕ್ಷಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 12. 5 ಓಮ್ ಮತ್ತು 20 ಓಮ್ ರೋಧವನ್ನು ಹೊಂದಿರುವ 2 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ. 12 ವೋಲ್ಟ್ ವಿಭವಾಂತರವಿರುವ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿದೆ. ಈ ವಿದ್ಯುತ್ ಮಂಡಲದಲ್ಲಿನ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ: R1 5 ಓಮ್, R2 20 ಓಮ್, V 12 ವೋಲ್ಟ್. ರೋಧದ ಸಮಾಂತರ ಜೋಡಣೆಯ ಸೂತ್ರ 1/Rp = 1/R1 + 1/R2. 1/Rp = 1/5 + 1/20. 1/R 4 + 1/20. 1/R 5/20. Rp 20/5.
RP is equal to 4 ohm. ಓಮ್ನ ನಿಯಮದ ಪ್ರಕಾರ V is equal to IR, I is equal to V by R, I is equal to 12/4, I is equal to 3, I is equal to 3 ಆಂಪಿಯರ್. ಲೆಕ್ಕವನ್ನ ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 13. ಗೃಹ ಬಳಕೆ ವೈರಿಂಗ್ ನಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಆಗುವ 2 ಅನಾನುಕೂಲಗಳನ್ನು ತಿಳಿಸಿ. ಉತ್ತರ: ವಿದ್ಯುತ್ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಪ್ರಶ್ನೆ ಸಂಖ್ಯೆ 13. ಉಪಪ್ರಶ್ನೆ ಬಿ. ತಂತಿ ಎ, ತಂತಿ ಬಿ ಇವೆರಡು ತಂತಿಗಳನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ, ಏಕೆ? ಚಿತ್ರಗಳನ್ನು ವೀಕ್ಷಿಸಿ. ಉತ್ತರ: ಎ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ, ಏಕೆಂದರೆ ರೋಧವು ವಾಹಕದ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತದೆ. ಅಡ್ಡಸೆಲೆಗೆ ಅಂದರೆ ವಿಸ್ತೀರ್ಣಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. R is directly proportional to I. R is proportional to I by A. R I ಗೆ ನೇರಾನುಪಾತದಲ್ಲಿರುತ್ತದೆ, R A ಗೆ ವಿಲೋಮಾನುಪಾತದಲ್ಲಿರುತ್ತದೆ. ಥರ್ಡ್ ಮೈನ್ 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಒಂದು ವಾಹಕದ ರೋಧ ಎಂದರೇನು? ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಉತ್ತರ: ತನ್ನ ಮೂಲಕ ಪ್ರವಹಿಸುವ ವಿದ್ಯುದಾವೇಶ ಹರಿಯುವಿಕೆಯನ್ನು ಪ್ರತಿರೋಧಿಸುವ ವಾಹಕದ ಗುಣವನ್ನು ರೋಧ ಎನ್ನುತ್ತೇವೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಾಹಕದ ತಾಪ. ಪ್ರಶ್ನೆ ಸಂಖ್ಯೆ 2. ಚಿತ್ರದಲ್ಲಿ ಮಂಡಲದಲ್ಲಿ ಹರಿಯುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಚಿತ್ರವನ್ನು ವೀಕ್ಷಿಸಿ ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಈಗ ಇವುಗಳು ಸರಣಿ ಕ್ರಮದಲ್ಲಿವೆ. ಒಟ್ಟು ರೋಧ ಇಸ್ ಈಕ್ವಲ್ ಟು RS1 ಪ್ಲಸ್ RS2 ಇಸ್ ಈಕ್ವಲ್ ಟು 8 ಪ್ಲಸ್ 10 ಇಸ್ ಈಕ್ವಲ್ ಟು 18 ಓಮ್. ಓಮ್ನ ನಿಯಮದ ಪ್ರಕಾರ V ಇಸ್ ಈಕ್ವಲ್ ಟು I ಇಂಟು R, I ಇಸ್ ಈಕ್ವಲ್ ಟು V ಬೈ R, I ಇಸ್ ಈಕ್ವಲ್ ಟು 12/18, I ಇಸ್ ಈಕ್ವಲ್ ಟು 0.667 ಆಂಪಿಯರ್. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 3. ಒಬ್ಬ ವ್ಯಕ್ತಿಯು 1200 ಓಮ್ ರೋಧವನ್ನು ಹೊಂದಿರುವ ಒಂದು ಬಲ್ಬ್ ಮತ್ತು 100 ಓಮ್ ರೋಧವನ್ನು ಹೊಂದಿರುವ ಎಲೆಕ್ಟ್ರಿಕ್ ಹೀಟರ್ ಗಳನ್ನು ಒಂದು ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅವು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಇದೇ ಉಪಕರಣಗಳನ್ನು ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದಾಗ ಅವು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಇದಕ್ಕೆ ಕಾರಣವನ್ನು ವಿವರಿಸಿ. ಉತ್ತರ: ಬಲ್ಬ್ ಮತ್ತು ಎಲೆಕ್ಟ್ರಿಕ್ ಹೀಟರ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ಪ್ರಮಾಣದ ವಿದ್ಯುತ್ತಿನ ಅವಶ್ಯಕತೆ ಇರುತ್ತದೆ. ಇವುಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಹರಿಯುವ ವಿದ್ಯುತ್ತಿನ ಪ್ರಮಾಣ ಒಂದೇ ಆಗಿರುವುದರಿಂದ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಇದೇ ಉಪಕರಣಗಳನ್ನು ಸಮಾಂತರವಾಗಿ ಜೋಡಣೆ ಮಾಡಿದಾಗ ಅವುಗಳಿಗೆ ಅವಶ್ಯಕತೆ ಇರುವ ವಿದ್ಯುತ್ತಿನ ಪ್ರಮಾಣ ದೊರೆಯುತ್ತದೆ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರಶ್ನೆ ಸಂಖ್ಯೆ 4. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ, ಏಕೆ? ಉತ್ತರ: ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆ ಸಹಕಾರಿಯಾಗಿದೆ. ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು. ಪ್ರಶ್ನೆ ಸಂಖ್ಯೆ 5. ಜೌಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ. ಉತ್ತರ: ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ H is equal to I square RT. ಪ್ರಶ್ನೆ ಸಂಖ್ಯೆ 6. 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಹವರ್ಗೆ Rs. ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ. ಉತ್ತರ: 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಇಸ್ ಈಕ್ವಲ್ ಟು 400 × 8 × 30 ಇಸ್ ಈಕ್ವಲ್ ಟು 96,000 ವ್ಯಾಟ್ ಹವರ್ ಇಸ್ ಈಕ್ವಲ್ ಟು 96 ಕಿಲೋವ್ಯಾಟ್ ಹವರ್. 30 ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಇಸ್ ಈಕ್ವಲ್ ಟು 750 × 2 × 30 ಇಸ್ ಈಕ್ವಲ್ ಟು 45,000 ವ್ಯಾಟ್ ಹವರ್ ಇಸ್ ಈಕ್ವಲ್ ಟು 45 ಕಿಲೋವ್ಯಾಟ್ ಹವರ್. ರೆಫ್ರಿಜರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಇಸ್ ಈಕ್ವಲ್ ಟು 96 ಕಿಲೋವ್ಯಾಟ್ ಹವರ್ ಪ್ಲಸ್ 45 ಕಿಲೋವ್ಯಾಟ್ ಹವರ್ ಇಸ್ ಈಕ್ವಲ್ ಟು 141 ಕಿಲೋವ್ಯಾಟ್ ಹವರ್, ಅಂದರೆ 141 ಯೂನಿಟ್ಗಳು. 1 ಕಿಲೋವ್ಯಾಟ್ ಹವರ್ಗೆ Rs. 141 ಕಿಲೋವ್ಯಾಟ್ಗೆ $1
ಬಿಲ್ಲಿನ ಮೊತ್ತ ಇಸ್ ಈಕ್ವಲ್ ಟು 141 ಇಂಟು 3 ಇಸ್ ಈಕ್ವಲ್ ಟು ರು 423. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 7. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸಿ. ಉತ್ತರ: ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರುತ್ತದೆ. ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ H=I²RT. ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಅನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರುತ್ತಾರೆ. ತಂತಿಯು ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಪ್ರಶ್ನೆ ಸಂಖ್ಯೆ 8. ಓಮನ ನಿಯಮವನ್ನು ನಿರೂಪಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು? ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ V ಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. V I ಗೆ ನೇರಾನುಪಾತದಲ್ಲಿರುತ್ತದೆ. V is directly proportional to I. V is equal to IR. ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ ಅನ್ನು ಸರಣಿ ಕ್ರಮದಲ್ಲಿಯೂ ವೋಲ್ಟ್ ಮೀಟರ್ ಅನ್ನು ಸಮಾಂತರವಾಗಿಯೂ ಸಂಪರ್ಕಿಸಬೇಕು. ಆಮ್ಮೀಟರ್ ಅನ್ನು ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುತ್ತಾರೆ. ವೋಲ್ಟ್ ಮೀಟರ್ ಅನ್ನು ವಿಭವಾಂತರವನ್ನು ಅಳೆಯಲು ಉಪಯೋಗಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 9. 8 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಪರಿಹಾರ: H=200 ಜೌಲ್, R = 8 ಓಮ್, T = 1 ಸೆಕೆಂಡ್, V = ಎಷ್ಟು? H=I²RT. I √H/RT. I √200/8 × 1. I 5 ಆಂಪಿಯರ್. ಆಗ ರೋಧಕಗಳ ನಡುವಿನ ವಿಭವಾಂತರ V I × R. V 5 ಆಂಪಿಯರ್ × 8 ಓಮ್. V 40 ವೋಲ್ಟ್. ಪ್ರಶ್ನೆ ಸಂಖ್ಯೆ 10. 300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಹವರ್ಗೆ ರು. 7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? ಉತ್ತರ: 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 300 ವ್ಯಾಟ್ × 6 ಗಂಟೆ ಓವರ್ ದಿನ × 30 ದಿನಗಳು ಇಸ್ ಈಕ್ವಲ್ ಟು 54,000 ವ್ಯಾಟ್ ಹವರ್ ಇಸ್ ಈಕ್ವಲ್ ಟು 54 ಕಿಲೋವ್ಯಾಟ್ ಹವರ್, ಅಂದರೆ 54 ಯೂನಿಟ್ಗಳು. 1 ಕಿಲೋವ್ಯಾಟ್ ಹವರ್ಗೆ ರು. 7ರಂತೆ 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಇಸ್ ಈಕ್ವಲ್ ಟು 54 ಕಿಲೋವ್ಯಾಟ್ ಹವರ್ × ರು. 7 ಇಸ್ ಈಕ್ವಲ್ ಟು ರು. 378. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಥರ್ಡ್ ಮೈನ್ 4 ಅಂಕಗಳ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಉಪಪ್ರಶ್ನೆ 1. ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ. ಆಮ್ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ? ಉತ್ತರ: ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ. ಆಮ್ಮೀಟರ್ ಅನ್ನು ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಸಂಪರ್ಕಿಸಿರುತ್ತಾರೆ. ಉಪಪ್ರಶ್ನೆ ಸಂಖ್ಯೆ 2. ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಮತ್ತು ವಿದ್ಯುತ್ ಬಲ್ಬ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯವು ಹೇಗೆ ಉಪಯೋಗವಾಗಿದೆ ವಿವರಿಸಿ. ಉತ್ತರ: ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಟಂಗ್ಸ್ಟನ್ ತರಹದ ಲೋಹವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುವುದು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 2. ಉಪಪ್ರಶ್ನೆ ಎ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಯಾವುದಾದರೂ 2 ಪ್ರಾಯೋಗಿಕ ಅನ್ವಯಗಳನ್ನು ವಿವರಿಸಿ. ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ ಒಲೆಗಳಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಒಳಗೊಂಡಿದೆ. ಉಪಪ್ರಶ್ನೆ ಬಿ. ಒಂದು ಎಲೆಕ್ಟ್ರಿಕ್ ಬಲ್ಬ್ ಅನ್ನು 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸಿದರೆ ಸಾಮರ್ಥ್ಯ ಎಷ್ಟು? ವಿದ್ಯುತ್ ಪ್ರವಾಹ I = 0.5 ಆಂಪಿಯರ್. ವಿಭವಾಂತರ V ಬಲ್ಬ್ನ ಸಾಮರ್ಥ್ಯ V 220 ವೋಲ್ಟ್. ಬಲ್ಬ್ನ ಸಾಮರ್ಥ್ಯ P ಎಷ್ಟು? P VI. P 220 × 0.5. P 110 ವ್ಯಾಟ್. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.